ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ನಿವೃತ್ತ ನೌಕರರೇ, ಕುಟುಂಬ ಪಿಂಚಣಿದಾರರೇ ಹಾಗೂ KSRTC ನೌಕರರೇ, BMTC ನೌಕರರೇ, ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರಿಗೆ ಪಿಂಚಣಿ ವಿಚಾರದಲ್ಲಿ, ಕನಿಷ್ಠ ಪಿಂಚಣಿ ವಿಚಾರದಲ್ಲಿ ಹಾಗೂ ಸ್ಯಾಲ್ರಿ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ನೌಕರರ ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗೆ ಹೆಚ್ಚಳವಾಗುವಂಥ ಜಾಕ್ಪಾಟ್ ಸುದ್ದಿ. ಅದ್ರ ಜೊತೆಯಲ್ಲಿ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡುವಂಥ ಸುದ್ದಿ. ಕೇಂದ್ರ ಸರ್ಕಾರ ಈ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಕೊಡುತ್ತೆ. ಯಾರಿಗೆ ಇದರಿಂದ ಲಾಭಗಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ. ಸ್ನೇಹಿತರೆ, ದೇಶದಲ್ಲಿರುವಂತಹ ಖಾಸಗಿ ವಲಯದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಂಥ ನಿವೃತ್ತ ನೌಕರರು, ಪಿಂಚಣಿದಾರರು ನಮಗೆ ಕನಿಷ್ಠ ಪಿಂಚಣಿಯನ್ನು 1,000 ರೂಪಾಯಿಯಿಂದ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹೋರಾಟಕ್ಕೆ ಮಣಿದಂಥ ಕೇಂದ್ರ ಸರ್ಕಾರ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುವತ್ತ ಗಮನ ಹರಿಸಿದೆ. ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡೋದ್ರ ಬಗ್ಗೆ ಪ್ರಸ್ತಾವನೆಯನ್ನು ಕಾರ್ಮಿಕ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಹೋಗಿದೆ. ಹಣಕಾಸು ಇಲಾಖೆ ಇದನ್ನೇನು ಅನುಮೋದನೆ ಕೊಡುವಂಥ ಹಂತದಲ್ಲಿದೆ. ಈ ಬಗ್ಗೆ EPFO ಆಂದೋಲನಾ ಸಮಿತಿ ಹೋರಾಟಗಳು ಹಾಗೂ ನೌಕರರ, ಕಾರ್ಮಿಕರ ಹಾಗೂ ಪಿಂಚಣಿದಾರರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಪಿಂಚಣಿದಾರರು, ನಿವೃತ್ತ ನೌಕರರ ಕನಿಷ್ಠ ಪಿಂಚಣಿಯನ್ನು ಭಾರಿ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ. ಮುಂದಿನ CBT ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವೀಯ ಅವರು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ನೀವು ಕೋರಿರುವಂತಹ ಕನಿಷ್ಠ ಪಿಂಚಣಿಯನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಸಂಘಟನೆಯ ಮುಖ್ಯಸ್ಥರುಗಳಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ CBT ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡು ಮುಂದಿನ ವರ್ಷದ ಜನವರಿಯ ಒಳಗಾಗಿ ನಿವೃತ್ತ ನೌಕರರು, ಪಿಂಚಣಿದಾರರು, ಕಾರ್ಮಿಕರಿಗೆ, KSRTC ನೌಕರರಿಗೆ, BMTC ನೌಕರರಿಗೆ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ. ಅದ್ರ ಜೊತೆಯಲ್ಲಿ ಯಾರ್ಯಾರು ಅರ್ಹರಿದ್ದೀರಿ ಅವರಿಗೆ ಹೈಯರ್ ಪೆನ್ಷನ್, ಮಾನ್ಯ ನ್ಯಾಯಾಲಯದ ಆದೇಶದಂತೆ ಹೈಯರ್ ಪೆನ್ಷನ್ ಕೂಡ ಇಂಪ್ಲಿಮೆಂಟ್ ಆಗತ್ತೆ. ಅದ್ರ ಜೊತೆಯಲ್ಲಿ ಕಾರ್ಮಿಕರು, ನೌಕರರಿಗೆ ಸುಮಾರು 6 ಕೋಟಿಗೂ ಹೆಚ್ಚು ಜನ ಇರುವಂಥ ಕಾರ್ಮಿಕರು, ನೌಕರರಿಗೂ ಕೂಡ ಒಂದು ಜಾಕ್ಪಾಟ್ ಸುದ್ದಿ ಇದೆ. ಏನಪ್ಪ ಅದು ಅಂದರೆ, ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಒಂದು ನಿರ್ಧಾರವನ್ನು ಕೈಗೊಳ್ಳೋ ಹಂತದಲ್ಲಿ ಬಂದಿದೆ. ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈಗಿರುವಂತಹ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡಿ ನೌಕರರು, ಕಾರ್ಮಿಕರು, ಪಿಂಚಣಿದಾರರ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡಿ ಅವರಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡೋದ್ರ ಜೊತೆಯಲ್ಲಿ ಹೆಚ್ಚಿಗೆ ಪಿಂಚಣಿ ಸಿಗುವಂಥ ವ್ಯವಸ್ಥೆಗೆ ಮಾಡುವಂಥ ನಿರ್ಧಾರವನ್ನು ಕೈಗೊಂಡಿದೆ. ಇದೇ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲನೇ ವಾರದಲ್ಲಿ ನಡೆಯುವಂತಹ CBT ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರಗಳು ಆಗತ್ತೆ. ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡೋದ್ರಿಂದ ಖಾಸಗಿ ವಲಯದ ಕಾರ್ಮಿಕರಿಗೆ, ನೌಕರರಿಗೆ ಏನೆಲ್ಲ ಲಾಭಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಅದರಲ್ಲಿ ವರ್ಕ್ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ನೌಕರರಿಗೆ, ಕಾರ್ಮಿಕರಿಗೆ ಸುಮಾರು 6.5 ಕೋಟಿಗೂ ಹೆಚ್ಚು PF ಸದಸ್ಯರಿಗೆ ಒಂದು ಜಾಕ್ಪಾಟ್ ಸುದ್ದಿಯನ್ನು ಬರ್ತಾ ಇದೆ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ನಿರ್ಧಾರಕ್ಕೆ ಅನುಮೋದನೆ ದೊರೆತರೆ ಸುಮಾರು 1 ದಶಕಗಳಿಂದ EPS ನಿಯಮಗಳಲ್ಲಿ ಅತಿ ದೊಡ್ಡ ಪರಿಷ್ಕರಣೆ ಆಗತ್ತೆ. ಖಾಸಗಿ ವಲಯದ ನೌಕರರು, ಉದ್ಯೋಗಿಗಳ ಸಂಘದ ಬಹಳ ದಿನಗಳ ಸಮಯದಿಂದ ಒತ್ತಾಯ ಮಾಡ್ತಾಯಿದ್ರು. ಈ ಒತ್ತಾಯಗಳು ಈಡೇರುತ್ತೆ, ಕನಸುಗಳು ಈಡೇರುವಂಥ ಕಾಲ ಬರುತ್ತೆ. ಅಂತಹ ಸಿಹಿ ಸುದ್ದಿಯೊಂದು ಬರ್ತಾ ಇದೆ.
ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ತನ್ನ ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ, ಮೇಜರ್ ಸ್ಟೆಪ್ಪನ್ನು ಇಟ್ಟಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPS 95 ಪಿಂಚಣಿ ಯೋಜನೆಯ ಮಹತ್ವದ ನವೀಕರಣವನ್ನು ಪರಿಗಣಿಸಿದೆ. EPFO ಕಾರ್ಮಿಕರ ಹಾಗೂ ಉದ್ಯೋಗಿಗಳ ಸಚಿವಾಲಯದ ನಡುವೆ ನಡೆಯುತ್ತಿದ್ದಂಥ ಮಾತುಕತೆಯ ಪ್ರಕಾರ ಡಿಸ್ಕಷನ್ ನಡೀತಾ ಇದೆ. ಪಿಂಚಣಿ ಲೆಕ್ಕಾಚಾರಕ್ಕೆ ವೇತನ ಮಿತಿಯನ್ನು 15,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಳ ಆಗತ್ತೆ ಎನ್ನಲಾಗಿದೆ. ಈ ನಿರ್ಧಾರಕ್ಕೆ ಅನುಮೋದನೆ ದೊರೆತರೆ ಸುಮಾರು 1 ದಶಕಗಳಿಂದ EPS ನಿಯಮದಲ್ಲಿ ಅತಿ ದೊಡ್ಡ ಪರಿಷ್ಕರಣೆ ಆಗತ್ತೆ. ಖಾಸಗಿ ವಲಯದ ನೌಕರರಿಗೆ, ಉದ್ಯೋಗಿಗಳಿಗೆ ಬಹಳ ಉಪಯೋಗ ಆಗತ್ತೆ. ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. 2015ರಲ್ಲಿ ಸೆಪ್ಟೆಂಬರ್ 1ರಂದು EPS ನಿಯಮಗಳು ಬದಲಾವಣೆಯಾಗಿತ್ತು. ಈಗ 10 ವರ್ಷ ಆಗಿದೆ. ಈ 10 ವರ್ಷದ ನಂತರ ಬದಲಾವಣೆ ಆಗ್ತಾ ಇರೋದು ತುಂಬ ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ನೌಕರರ ವೇತನದ ಮಿತಿಯಲ್ಲಿ ಹೆಚ್ಚಳ ಆಗತ್ತೆ. ಪ್ರಸ್ತುತ ಉದ್ಯೋಗಿಗಳ ಮೂಲ ವೇತನ 15,000 ರೂಪಾಯಿಗಳಿಗೆ ಮಾತ್ರ EPS ಕೊಡುಗೆ ಅಂತ ಪರಿಗಣಿಸುತ್ತೆ. ನಿಜವಾದ ವೇತನ ಹೆಚ್ಚಿಗೆ ಇದ್ದರೂ ಕೂಡ ಪಿಂಚಣಿ ಲೆಕ್ಕಾಚಾರದ ವೇತನದ ಮಿತಿಯನ್ನು 15,000ಗಳಿಗೆ ಉಳಿಸಿದೆ. ಕಂಪನಿಗಳು ಇದರ ಮೊತ್ತದ ಪ್ರತಿಶತ 8.33% EPS ನಿಧಿಗೆ ಕೊಡುಗೆಯಾಗಿ ಕೊಡ್ತಾರೆ. ಇದು ತಿಂಗಳಿಗೆ 1,250 ರೂಪಾಯಿಗೆ ತಲುಪಿದೆ. ಈ ಮಿತಿ ದೇಶಾದ್ಯಂತ ಲಕ್ಷಾಂತರ EPF ಪಿಂಚಣಿದಾರರ ಬೆಳವಣಿಗೆಗೆ ಸೀಮಿತವಾಗಿದೆ. ಹೊಸ ಯೋಜನೆ ಅಡಿಯಲ್ಲಿ EPS ಸ್ಯಾಲ್ರಿ ಮಿತಿಯನ್ನು 25,000 ರೂಪಾಯಿಗಳಿಗೆ ಹೆಚ್ಚಳ ಆಗುತ್ತೆ. ಇದು ಪ್ರತಿ ತಿಂಗಳು ಪರ್ ಮಂತು 2,083 ರೂಪಾಯಿ, ಅಂದರೆ 25,000 ರೂಪಾಯಿಗೆ ಶೇಕಡ 8.33% ಹೆಚ್ಚಿನ ಪಿಂಚಣಿ ಕೊಡುಗೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಕೊಡುಗೆಯಲ್ಲಿ ಶೇಕಡ 66ರಷ್ಟು ಹೆಚ್ಚಳವನ್ನು ಪ್ರತಿನಿಧಿಸುತ್ತೆ. ಅಲ್ಲದೆ ಇದು ದೀರ್ಘಕಾಲದವರೆಗೆ ಉದ್ಯೋಗಿಗಳಿಗೆ ಮಾಸಿಕ ಪಿಂಚಣಿಯಲ್ಲಿ ಗಮನಾರ್ಹ ಹೆಚ್ಚಳ ಆಗತ್ತೆ. EPS ಪಿಂಚಣಿದಾರರ ಪ್ರಯೋಜನಗಳು. ಈ ಬದಲಾವಣೆಯಿಂದಾಗಿ ಸುಮಾರು ದೇಶಾದ್ಯಂತ ಇರುವಂಥ 6.5 ಕೋಟಿಗೂ ಹೆಚ್ಚು EPS ಚಂದಾದಾರರಿಗೆ ಪ್ರಯೋಜನ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಬದಲಾವಣೆಯು ಪ್ರಾಥಮಿಕವಾಗಿ ಖಾಸಗಿ ವಲಯದ ಉದ್ಯೋಗಿಗಳು, ಸಣ್ಣ ವ್ಯಾಪಾರಿಗಳು, ಕಾರ್ಮಿಕರು, ಭವಿಷ್ಯ ನಿಧಿಯ EPS 95 ಚಂದಾದಾರರ ಮೇಲೆ ಪರಿಣಾಮ ಬೀರುತ್ತೆ. ಅವರ ಕಡಿಮೆ ವೇತನದ ಮಿತಿಯಿಂದಾಗಿ ಪ್ರಸ್ತುತ ಸೀಮಿತ ಪ್ರಯೋಜನವನ್ನು ಪಡಿತಾ ಇದ್ದರು. ಸಂಬಳದ ಮಿತಿ ಹೆಚ್ಚಳ ಆದಾಗ ಅವರಿಗೆ ಹೆಚ್ಚು ಲಾಭ ಸಿಗತ್ತೆ, ಹೆಚ್ಚು ಪಿಂಚಣಿ ಸಿಗೋಕ್ಕೆ ಅವಕಾಶಗಳು ಸಿಗತ್ತೆ. EPFO 3.0 ಸಾಮಾಜಿಕ ಭದ್ರತಾ ಸುಧಾರಣಾ ಯೋಜನೆಯ ಒಂದು ಭಾಗ ಆಗಿದೆ. EPF 3.0 ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಾಕಿದ್ದೀನಿ. ಭವಿಷ್ಯದಲ್ಲಿ EPS ಯಾವ ರೀತಿಯಲ್ಲಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ದಯವಿಟ್ಟು ನೋಡಿ. ಭಾರತದಲ್ಲಿ ವಿಸ್ತೃತವಾಗ್ತಾ ಇರುವಂತಹ ಕಾರ್ಯಪಡೆಯ ಪಿಂಚಣಿ ವ್ಯವಸ್ಥೆಯನ್ನು ಹೆಚ್ಚು ಸಮಾನ ಹಾಗೂ ಡಿಜಿಟಲ್ ಸ್ನೇಹಿಯಾಗಿ ಮಾಡೋ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ತರಲಾಗಿದೆ. ಇದು ಯಾವಾಗ ಜಾರಿ ಬರುತ್ತೆ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಕೇಂದ್ರ ಟ್ರಸ್ಟ್ಗಳ ಮಂಡಳಿ ಸಭೆ CBT ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಈ ಯೋಜನೆ ಇನ್ನೂ ಅಧಿಕೃತವಾಗಿ ಜಾರಿಗೆ ಬಂದಿಲ್ಲ, ಆದರೂ ಕೂಡ ನೀತಿ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಇದನ್ನು ಅನುಮೋದಿಸಿದ ನಂತರ ಕಾರ್ಮಿಕ ಸಚಿವಾಲಯದ ಅಧಿಸೂಚನೆಯಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸುತ್ತೆ. EPFO ತನ್ನ ಕೊಡುಗೆಗಳ ಮಾರ್ಗಸೂಚಿಯನ್ನು ಇದಕ್ಕೆ ಅನುಗುಣವಾಗಿ ನವೀಕರಿಸುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನಡೆಯುವಂಥ EPFO ಕೇಂದ್ರ ಟ್ರಸ್ಟ್ಗಳ ಮಂಡಳಿ CBT ಮುಂದಿನ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. EPS ವೇತನದ ಮಿತಿ ಹೆಚ್ಚಳ ಅಗತ್ಯ ಏನಿದೆ ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರ್ಬೋದು. EPF ವೇತನದ ಮಿತಿ ಬದಲಾವಣೆಯು ಲಕ್ಷಾಂತರ ಕಾರ್ಮಿಕರು, ನಿವೃತ್ತರಿಗೆ ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತೆ. ಇದು ನಿವೃತ್ತಿ ಉಳಿತಾಯವನ್ನು ಹೆಚ್ಚಿಸುವುದು ಅಲ್ಲದೆ ಖಾಸಗಿ ವಲಯದಲ್ಲಿ ನಿವೃತ್ತಿಯ ಭದ್ರತೆಯನ್ನು
ಹೆಚ್ಚಿಸಿ ಸುಧಾರಿಸೋಕ್ಕೆ ಕಾರಣ ಆಗತ್ತೆ. ಹೆಚ್ಚುತ್ತಿರುವ ವೇತನ ಹಾಗೂ ಸುಧಾರಿತ ಸಾಮಾಜಿಕ ಭದ್ರತೆಯಿಂದಾಗಿ ಭಾರತದ ಕಾರ್ಮಿಕರ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಆಗತ್ತೆ. ಇದೊಂದು ಪ್ರಮುಖವಾದ ಹೆಜ್ಜೆ ಅಂತ ಪರಿಗಣಿಸ್ಬೋದು. ಆದಷ್ಟು ಶೀಘ್ರದಲ್ಲೇ ಕನಿಷ್ಠ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ. ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ಮಾಹಿತಿ ತಮಗೆಲ್ಲರಿಗೂ